ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ದೀಪಾವಳಿಗೆ ದೀಪಗಳು ಪಟಾಕಿ ಎಷ್ಟು ಮುಖ್ಯನೋ ಹಾಗೆ ಸಾಂಪ್ರದಾಯಿಕವಾಗಿ ಮಾಡುವಂಥ ಕಜ್ಜಾಯನೂ ತುಂಬ ಮುಖ್ಯವಾಗಿರುತ್ತೆ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿನ ಒಂದು ಲೈಕ್ ಮಾಡಿ. ತುಂಬ ಸಿಂಪಲ್ಲಾಗಿ ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಈ ಥರ ಸಾಂಪ್ರದಾಯಿಕವಾಗಿ ಮಾಡುವಂಥ ಕಜ್ಜಾಯ ಹೇಗೆ ಅಂತ ನೋಡೋಣ. ಮೊದಲು ಒಂದು ಬೌಲ್ ತಗೊಂಡು ಅದಕ್ಕೆ 2 ಕಪ್ಪಷ್ಟು ಅಕ್ಕಿ ಚೆನ್ನಾಗಿ ತೊಳೆದು ನೆನೆಸಿಡಿ. ಇದು ನಾನು ದೋಸೆ ಅಕ್ಕಿ ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ರೇಷನ್ ಅಕ್ಕಿನೂ ತೊಗೊಬೋದು. 8 ಗಂಟೆ ಕಾಲ ಚೆನ್ನಾಗಿ ನೆನೆಯಕ್ಕೆ ಬಿಡಿ. ಆಮೇಲೆ ನೋಡಿ ಈ ಥರ ಸಾಫ್ಟಾಗಿರುತ್ತೆ. ಒಂದು ಕಾಟನ್ ಬಟ್ಟೆ ತೊಗೊಂಡು ನೆಂದಿರೋ ಅಂಥ ಅಕ್ಕಿ ಎಲ್ಲನೂ ನೀಟಾಗಿ ಒಣಗಿಸಿ ನೆರಳಲ್ಲೇ ಒಣಗಿಸ್ಬೇಕು. ಒಂದು 10ರಿಂದ 15 ನಿಮಿಷ ಒಣಗಿಸಿದ್ರೆ ಸಾಕು. ನೋಡಿ, ಕೈಗೆ ಅಂಟಬೇಕು, ಆದರೆ ಅಕ್ಕಿ ಒದ್ದೆ ಇರಬಾರ್ದು. ಆ ಥರ ಒಣಗಿಸ್ಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಎಲ್ಲ ಅಕ್ಕಿನೂ ಹಾಕಿಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಒಂದು ಜಲ್ಲಡೆ ತಗೊಂಡು ತರ್ತರಿಯಾಗಿ ಇರೋದನ್ನೆಲ್ಲ ಬೇರ್ಪಡಿಸಿ ತುಂಬ ನುಣ್ಣಗೆ ಮಾಡ್ಕೊಬೇಕು. ಸ್ವಲ್ಪ ನೀವು ತರ್ತರಿ ಮಾಡಿಕೊಂಡ್ರೆ ಕಜ್ಜಾಯ ಎಲ್ಲ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ. ಒಂಥರ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ. ನಂತರ ಎಲ್ಲನೂ ಜರಡೆ ಇಟ್ಬಿಟ್ಟು ತರ್ತರಿ ಇರೋದೆಲ್ಲ ಬೇರೆ ಮಾಡಿಬಿಟ್ಟು ಅದ್ರ ಮಾಯಿಶ್ಚರು ಹೋಗಬಾರ್ದು. ಜರಡೆ ಇಟ್ಟಿರೋ ಅಂಥ ಎಲ್ಲ ಹಿಟ್ಟನ್ನು ಚೆನ್ನಾಗಿ ಒಂದು ಕಡೆ ಪ್ರೆಸ್ ಮಾಡಿ ಇಡಿ. ಯಾಕಂದರೆ ಮಾಯಿಶ್ಚರ್ ಹೊಟ್ಟೋದ್ರೆ ಪಾಕ ಚೆನ್ನಾಗಿ ಬರಲ್ಲ. ನಂತರ ಕೈಯಿಂದ ಈ ಥರ ಪ್ರೆಸ್ ಮಾಡಿಬಿಟ್ಟು ಅದ್ರ ತೇವಾಂಶ ಹಾಗೆ ಇರೋ ಥರ ನೋಡ್ಕೊಳ್ಳಿ. ಒಂದು ತಟ್ಟೆ ಮುಚ್ಚಿಡಿ. ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತಗೊಳ್ಳಿ. ಯಾವ ಕಪ್ಪಲ್ಲಿ ನೀವು ಅಕ್ಕಿನ ಅಳತೆ ಮಾಡಿದ್ರಿ ಅದೇ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ಬೆಲ್ಲ ಹಾಕಿ ಅದಕ್ಕೆ ಕರಗುವಷ್ಟು ನೀರು ಹಾಕಿಬಿಟ್ಟು ಬೆಲ್ಲ ಕರಗಿಸ್ಕೊಳ್ಳಿ. ನಂತರ ಚೆನ್ನಾಗಿ ಶೋಧಿಸ್ಕೊಳ್ಳಿ. ಅದರಲ್ಲಿರೋ ಕಸ ಎಲ್ಲ ಹೋಗೋ ಥರ ಶೋಧಿಸ್ಕೊಳ್ಳಿ. ನಂತರ ಅದೇ ಪಾತ್ರೆಗೆ ಶೋಧಿಸ್ಕೊಂಡಿರೋ ಅಂಥ ಬೆಲ್ಲದ ನೀರು ಹಾಕಿಬಿಟ್ಟು ಸ್ವಲ್ಪ ಗಟ್ಟಿ ಬರೋ ಥರ ಪಾಕನ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಪಾಕ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋ ರೀತಿ ಇದೇ ಥರ ಇರುತ್ತೆ. ಈ ಪಾಕ ಎಲ್ಲ ಒಟ್ಟಿಗೆ ಒಂದುಗೂಡಬೇಕು. ಮತ್ತು ತೆಗೆದಾಗ ಒಂಥರ ಗೋಲಿ ಥರ ಕೈಗೆ ರೌಂಡ್ ಶೇಪಲ್ಲಿ ಆಗಬೇಕು. ಈ ಪೊಸಿಷನಲ್ಲಿ ಇದ್ದಾಗ ಪಾಕ ಆಗಿದೆ ಅಂತ ಅರ್ಥ. ನಂತರ ಅಕ್ಕಿ ಹಿಟ್ಟನ್ನೆಲ್ಲ ಸ್ವಲ್ಪವಾಗೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಯಾವ ಲೆವೆಲಲ್ಲಿ ಮಿಕ್ಸ್ ಮಾಡ್ಕೊಬೇಕು ಅಂದರೆ ನಿಮಗೆ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿ ಥರ ಅನ್ನಿಸ್ಬೇಕು. ಆ ಲೆವೆಲ್ಲಿಗೆ ಬಂದಮೇಲೆ ಪಾಕ ಎಲ್ಲ ನೀಟಾಗಿ ಬಂದಿದೆ ಅಂತ ಅರ್ಥ. ನೋಡಿ, ವಿಡಿಯೋದಲ್ಲಿ ತೋರಿಸಿರೋ ಥರ ಈ ಥರ ಪಾಕ ಬಂದುಬಿಟ್ರೆ ನಿಮಗೆ ಕಜ್ಜಾಯ ತುಂಬ ಚೆನ್ನಾಗಿರುತ್ತೆ ಮತ್ತು ಗರ್ಗರಿಯಾಗೂ ಬರುತ್ತೆ. ಒಂಥರ ಮೆತ್ತಿಗೆ ಸಾಫ್ಟಾಗಿ ಬರಲ್ಲ. ಕೈಗೆ ತಗೊಂಡು ಉಂಡೆ ಕಟ್ಟೋ ಥರ ಇರಬೇಕು. ಆವಾಗ ನಿಮಗೆ ಪಾಕ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಜ್ಜಾಯನೂ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನಾನು ಪಾಕ ಮಾಡ್ಕೊಂಡಿದ್ದು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು 1-2 ಅವರು ಮುಚ್ಚಿಡಿ. ಅದೆಲ್ಲ ಕ್ಲೀನಾಗಿ ಸೆಟ್ ಆಗಬೇಕು. ಸೆಟ್ ಆದಮೇಲೆ ನೋಡಿ, 2 ಅವರ್ ಆದಮೇಲೆ ಎಷ್ಟು ಚೆನ್ನಾಗಾಗಿದೆ ಪಾಕ. ನಿಮಗೆ ತಟ್ಟಕ್ಕಾದರೆ ತಟ್ಬೋದು, ಇಲ್ಲ ಅಂದರೆ ಸ್ವಲ್ಪ ಪಾಕ ತಗೊಂಡು ಅದಕ್ಕೆ 1-2 ಹನಿಯಷ್ಟು ನೀರು ಚಿಮುಕ್ಸ್ಕೊಂಡು ಪಾಕನ ಸ್ವಲ್ಪ ನಾದ್ಕೊಂಡು ಸಾಫ್ಟ್ ಮಾಡ್ಕೊಳ್ಳಿ. ಸಾಫ್ಟ್ ಮಾಡಿಕೊಂಡ್ರೆ ನಿಮಗೆ ತಟ್ಟೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡ್ತಾನೆ ಲೈಕ್ ಮಾಡಿ. ಈ ಸತಿ ದೀಪಾವಳಿಗೆ ನಾನು ತೋರಿಸ್ಕೊಟ್ಟಿರೋ ಥರ ಕಜ್ಜಾಯ ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಒಂದು ಪಕ್ಕಕ್ಕೆ ಎಣ್ಣೆನೂ ಕಾಯಕ್ಕಿಡಿ. ಎಣ್ಣೆ ಕಾದ್ಮೇಲೆ ನೋಡಿ, ಈ ಥರ ಒಂದೊಂದಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕು, ಎಷ್ಟು ದಪ್ಪವಾಗಿ ಬೇಕೋ ಅಷ್ಟು ದಪ್ಪಗೆ ತಟ್ಕೊಂಡು ಕಾದಿರೋ ಅಂಥ ಎಣ್ಣೆಗೆ ಒಂದೊಂದಾಗಿ ಬಿಡಿ. ತುಂಬ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಕಜ್ಜಾಯ, ಯಾಕಂದರೆ ತಿರುಗ್ಸೋಕ್ಕಾಗಲ್ಲ. 1 ಅಥವಾ 2 ಎಣ್ಣೆ ಪ್ರಮಾಣ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಜಲ್ಲಡೆ ತಗೊಂಡು ನೀಟಾಗಿ ಇನ್ನೊಂದು ಕಡೆಯೂ ತಿರುಗಿಸಿ 2 ಕಡೆ ಕೆಂಪಗೆ ಆಗೋ ಥರ ಮಾಡಿಬಿಟ್ಟು ಇನ್ನೊಂದು ಜರಡೆಯಲ್ಲಿ ಎಣ್ಣೆ ಎಲ್ಲನೂ ಸೋರಿಸಿ, ಕಜ್ಜಾಯ ಪ್ರೆಸ್ಸಿಂಗ್ ಇಲ್ಲ ಅಂದರೆ
ಒಂದು ಪ್ಲೇಟಿಗೆ ಕಜ್ಜಾಯ ಹಾಕಿಬಿಟ್ಟು ಒಂದು ಬೌಲ್ ಸಹಾಯದಿಂದ ಸ್ವಲ್ಪ ಮೇಲೆ ಪ್ರೆಸ್ ಮಾಡಿದ್ರೆ ಕಜ್ಜಾಯನೂ ರೌಂಡಾಗಿ ಬರುತ್ತೆ, ಹಾಗೆ ಎಣ್ಣೆನೂ ನೀಟಾಗಿ ಬಿಟ್ಕೊಳ್ಳುತ್ತೆ. ಈ ದೀಪಾವಳಿಗೆ ನನ್ನ ಮೆಥಡಲ್ಲಿ ಒಂದು ಸತಿ ಕಜ್ಜಾಯ ಮಾಡಿ ನೋಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.